ಈಗ ನಾನು ನಿಮ್ಗೆ ಹೇಳ್ತಿರೋ ವಿಷಯ ಕೇಳಿ ನಿಮ್ಗೆ ಆಶ್ಚರ್ಯನೂ ಆಗ್ಬೋದು. ಇವನು ಈ ಥರ ಮಾತಾಡ್ತಿದ್ದಾನಲ್ಲ ಅಂತ ಅನ್ನಿಸ್ಬೋದು, ಅಥವಾ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಲೂ ಅನ್ನಿಸ್ಬೋದು. ನಾನು ತಮಾಷೆ ಮಾಡ್ತಿದ್ದೀನೋ, ಸುಳ್ಳು ಹೇಳ್ತಿದ್ದೀನೋ, ಅಥವಾ ನಿಮ್ಗೆ ಆಟ ಆಡಿಸ್ತಿದ್ದೀನೋ, ಈ ಥರ ಎಲ್ಲ ನಿಮ್ಗೆ ಅನಿಸಿದ್ರೆ ಅದು ನನ್ನ ತಪ್ಪಲ್ಲ ಮೇಡಮ್. ಆದರೆ ಈ ವಿಷಯನ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ ಮೇಡಮ್. ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ, ಅಪಾರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನೀವೇನು ನನ್ನ ಹತ್ರ ಮಾತಾಡ್ಬೇಡಿ. ಪೀಠ್ಗೆ ಸಾಕು, ಹೇಳಿ ವಿಷಯ ಏನು ಅಂತ. ಮೇಡಮ್, ಅದು ನಾನು ನನಗೆ ಅಂತ ಇಂಥದ್ದು ಬೇಕು ಅಂತ ಬಯಸ್ತವನೇ ಅಲ್ಲ. ಎಲ್ಲವುದು ನನ್ನ ಫ್ಯಾಮಿಲಿಗೆ ಇರಲಿ ಅಂತ ಅನ್ಕೋತಿದ್ದೆ. ಬುದ್ಧಿ ಬಂದು ಕೆಲ್ಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ಮೇಲೆ ಅಪ್ಪನ ಥರನೇ ಮನೆ ಜವಾಬ್ದಾರಿ ನೋಡ್ಕೋಬೇಕು ಅಂದ್ಕೊಂಡೆ. ಮನೇನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡೆ, ಮನೆಯವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅಂದ್ಕೊಂಡೆ. ಆದರೆ ಇದ್ರ ಮಧ್ಯ ನನಗೇನು ಬೇಕು ಅನ್ನೋದೇ ನಾನು ಮರ್ತೋದೆ ಮೇಡಮ್. ನಾನು ಹೇಗೆ ಸಂತೋಷವಾಗಿರ್ಬೇಕು, ನನಗೆ ಸಂತೋಷವಾಗಿರೋದಕ್ಕೆ ಏನೇನು ಬೇಕು ಅನ್ನೋದೇ ನಾನು ಮರ್ತೋಗ್ಬಿಟ್ಟೆ. ಆದರೆ ಈಗ ನನ್ನ ಮನಸ್ಸಾಕ್ಷಿನೇ ನನಗೆ ಬೈತಿದೆ. ನನ್ನ ಮನಸ್ಸು ಏನೇನೋ ಬಯಸ್ತಿದೆ ಮೇಡಮ್. ಸತ್ಯ ಹೇಳ್ತೀನಿ ಮೇಡಮ್, ನನಗಿದು ಯಾವುದೂ ಗೊತ್ತಾಗಿರಲಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇದೆ ಮೇಡಮ್. ನನ್ನ ಮನಸ್ಸು ಹೇಳ್ತಾ ಇರೋದು. ಒಂದ್ ನಿಮಿಷ, ನನಗೊಂದು ಕಾಲ್ ಬರ್ತಾ ಇದೆ. ಒಂದ್ ನಿಮಿಷ. ಕಾಲ್ ಯಾರ್ದು ಮೇಡಮ್? ನಿಮ್ ತಂದೆ ಅವ್ರದ್ದು. ಅಪ್ಪ ಕಾಲ್ ಮಾಡ್ತಿದ್ದೀರಾ? ಹಲೋ, ಹೇಳಿ ಅಂಕಲ್. ಅಯ್ಯೋ ಶ್ರಾವಣಿಯಮ್ಮ, ಇದೇನು ಅಂಕಲ್ ಅಂತ ಕರಿತಿದ್ರ? ಮುಂಚೆ ಎಲ್ಲ ಮಾವ ಅಂತ ಬಾಯಿ ತುಂಬ ಕರಿತಾ ಇದ್ರಿ. ಈಗ ಅಂಕಲ್ ಅಂತ ಕರಿತಾ ಇರೋದನ್ನ ನನ್ನ ಕೈಲಿ ಕೇಳಿಸ್ಕೊಳಕ್ ಆಗ್ತಿಲ್ಲ ಅಮ್ಮವ್ರೆ. ಏನ್ ಮಾಡೋದು ಅಂಕಲ್, ಜೀವನ ಆಗ್ಲಿ ಸಂಬಂಧಗಳಾಗ್ಲಿ ನಾವ್ ಅನ್ಕೊಂಡ್ ಹಾಗಿರಲ್ವಲ್ಲ. ಸಂದರ್ಭಗಳಿಗೆ ತಕ್ಕ ಹಾಗೆ ಸಂಬಂಧಗಳು ಬದಲಾಗ್ತಾ ಇರುತ್ತೆ. ಕ್ಷಮಿಸಿ, ವಿಷಯ ಏನಂತ ಹೇಳಿ. ಶ್ರಾವಣಿಯಮ್ಮ, ನಮ್ಮ ಸುಬ್ಬುಗೆ ಹೆಣ್ಣು ನೋಡ್ತಾ ಇದೀವಲ್ವಾ, ಅದಕ್ಕೆ ನಿಮ್ಗೆ ಯಾರಾದರೂ ಗೊತ್ತಿರೋ ಬಡವ್ರ ಮನೆ ಹೆಣ್ಮಕ್ಳಿದ್ರೆ ಕೇಳೋಣ ಅಂತ ಕಾಲ್ ಮಾಡಿದೆ ಮವ್ರೆ. ಸಾರಿ ಅಂಕಲ್, ನೀವೇನ್ ಹೇಳಿದ್ರಿ ಅಂತ ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಶ್ರಾವಣಿಯಮ್ಮ, ನಮ್ಮ ಸುಬ್ಬುಗೆ ಹುಡುಗಿ ಹುಡುಕ್ತಾ ಇದೀವಲ್ಲ, ನಿಮ್ಗೆ ಯಾರಾದರೂ ಗೊತ್ತಿರೋ ಬಡವ್ರ ಮನೆ ಹುಡುಗಿ, ಒಳ್ಳೆ ಹುಡುಗಿ ಇದ್ರೆ ಹೇಳ್ತೀರಾ? ಅದಕ್ಕೆ ಕಾಲ್ ಮಾಡಿದೆ. ಅಪ್ಪ, ಇದೆಲ್ಲ ಇವ್ರಿಗೆ ಯಾಕಪ್ಪ ಹೇಳ್ತಿದ್ಯಾ? ನಾವು ಸುಬ್ಬು, ನೀನು ಅಲ್ಲೇ ಇದೆಯೇನೋ? ನಾನು ಎಲ್ಲಾದ್ರೂ ಇರ್ಲಿ, ಇದನ್ ಯಾಕೆ ಅವ್ರಿಗೆ ಹೇಳ್ತಿದ್ಯಾ ಅಂದೆ. ತಪ್ಪೇನಿದೆ ಸುಬ್ರಹ್ಮಣ್ಯ ಅವರೇ? ನೀವು ನನಗೋಸ್ಕರ ಹುಡುಗನ್ ಹುಡುಕ್ತಾ ಇದ್ದೀರಾ, ನಾನು ನಿಮ್ಗೋಸ್ಕರ ಹುಡುಗಿ ಹುಡುಕೋದ್ರಲ್ಲಿ ತಪ್ಪೇನಿದೆ? ಅಂಕಲ್, ಸುಬ್ರಹ್ಮಣ್ಯ ಅವರು ಮದ್ವೆಗೆ ಒಪ್ಕೊಂಡಿದಾರ ತಾನೆ? ಒಪ್ಕೊಂಡಿದ್ದೆ ನಮ್ಮವ್ರೆ. ಅವನ್ನ ಕೇಳಿ ಅವನು ಒಪ್ಕೊಂಡ ಮೇಲೆನೆ ಪೇಪರ್ನಲ್ಲಿ ಹಾಕ್ಸಿದ್ದು. ಏನಪ್ಪ ಹೇಳ್ತಿದ್ಯಾ? ಸರಿ ಅಂಕಲ್, ಹಾಗಾದ್ರೆ ನಾನೇ ಅವ್ರಿಗೆ ಹುಡುಗಿನ ಹುಡುಕ್ತೀನಿ. ಒಳ್ಳೆ ಹುಡುಗಿ ಸಿಕ್ಕಿದ ಹಾಗೆ ನಿಮಗ್ ಕಾಲ್ ಮಾಡ್ತೀನಿ. ಆಗ್ಲಿ ಅಮ್ಮವ್ರೆ, ಒಳ್ಳೇದು. ಸರಿ ಅಂಕಲ್. ಸುಬ್ಬು ಅವರೇ, ನೀವೇನೋ ಹೇಳ್ತಿದ್ರಿ ಅಲ್ವಾ, ಏನದು? ಏನಿಲ್ಲ ಬಿಡಿ ಮೇಡಮ್. ಇದನ್ನೆಲ್ಲ ಗುಣಿಸಿ ಉತ್ತರ ಹೇಳ್ಬೇಕು. ಯಾರು ಮೊದಲು ಉತ್ತರ ಹೇಳ್ತೀರಾ ಅಂತ ನೋಡೋಣ. ನೀವೆಲ್ಲ ಉತ್ತರ ಬರಿತಾ ಇರಿ, ಬಂದೆ. ಹಲೋ ಪದ್ದು. ಅಮ್ಮವ್ರೆ, ನೀವು ಹೇಳ್ದಾಗೆಲ್ಲ ಶ್ರಾವಣಿ ಅಮ್ಮವ್ರಿಗೆ ಹೇಳಿದೆ. ಸುಬ್ಬುಗೆ ವಧು ಬೇಕು ಅಂತ ಪೇಪರ್ನಲ್ಲಿ ಆ್ಯಡ್ ಹಾಕಾಯ್ತು. ಮುಂದೇನು ಅಮ್ಮವ್ರೆ? ಮುಂದೆ ನಾವೇನು ಮಾಡ್ಬೇಕಾಗಿಲ್ಲ ಪದ್ದು, ಎಲ್ಲ ತಾನಾಗೆ ಆಗತ್ತೆ. ನನ್ನ ಮಗಳಿಗೆ ಸುಬ್ಬು ಮೇಲೆ ತುಂಬಾ ಪ್ರೀತಿ ಇದೆ. ಅವಳೀಗಾಗ್ಲೇ ಅವನನ್ನ ತನ್ನ ಗಂಡ ಅಂತ ಮನ್ಸಲ್ಲಿ ಒಪ್ಕೊಂಡಾಗಿದೆ. ಮನ್ಸಲ್ಲಿ ಮದುವೆ ಕೂಡ ಆಗಿದೆ. ಅದಕ್ಕೆ ತಾನೆ
ಅವಳು ಅಷ್ಟು ಧೈರ್ಯವಾಗಿ ನಿಮ್ಮನೆಗೆ ಸೊಸೆ ಅಂತ ಬಂದಿದ್ದು. ಪದ್ದು, ನಂದೊಂದು ಪ್ರಶ್ನೆ. ನನ್ನ ಮಗಳು ನಿನ್ನನ್ನ ಮೊದಲು ಏನಂತ ಕರೀತಾ ಇದ್ಲು? ಅಮ್ಮೋರೆ, ಮೊದಲು ನನ್ನ ಅಂಕಲ್ ಅಂತ ಕರಿತಾ ಇದ್ರು. ಆಮೇಲೆ ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಮಾವ ಅಂತ ಕರಿತಿದ್ದಾರೆ. ಅದನ್ನೆಲ್ಲ ಕೇಳೋಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಈಗ ಇದಕ್ಕಿದ್ದಾಗ ಅಂಕಲ್ ಅಂತ ಅಂದ್ಬಿಟ್ರು. ಪದ್ದು, ಅಲ್ಲೇ ಅರ್ಥ ಆಗತ್ತೆ ಅಲ್ವಾ ಈ ವಿಷಯವಾಗಿ ಶ್ರಾವಣಿಗೆ ಎಷ್ಟು ಬೇಜಾರಾಗಿದೆ ಅಂತ. ಅವಳಿಗೆ ನಿಮ್ ಜೊತೆ ಎಲ್ಲ ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋ ಆಸೆ ಇದ್ರು ತನ್ನನ್ನ ತಾನು ಹಿಡ್ದಿಟ್ಕೋತಿದ್ದಾಳೆ. ಅದಕ್ಕೆ ಅವಳು ನಿನ್ನನ್ನ ಅಂಕಲ್ ಅಂತ ಕರೆದಿರೋದು. ಅವಳು ನಿಮ್ ಮನೆಗ್ ಬಂದಾಗ, ನಿಮ್ಮೆಲ್ರ ಜೊತೆ ಖುಷಿಯಲ್ಲಿದ್ದಾಗ ಅವಳ ಕಣ್ಣಲ್ಲಿ ಒಂದು ಆನಂದ ಕಾಣ್ತಾ ಇತ್ತಲ್ವಾ, ಅದ್ರ ಹೆಸರೇ ಪ್ರೀತಿ. ಆ ಪ್ರೀತಿನ ಕಳ್ಕೊಳ್ತಿದ್ದೀನಿ ಅನ್ನೋ ಬೇಜಾರಲ್ಲಿದ್ದಾಳೆ ಅವಳು. ಸುಬ್ರಹ್ಮಣ್ಯ ಅವರೇ, ನಂಗೆ ಯಾಕೋ ಹುಡುಗ ಹಿಡಿಸ್ಲಿಲ್ಲ. ಅನ್ಕೊಂಡೆ ಮೇಡಮ್, ಆ ಹುಡುಗನ ನೋಡ್ದಾಗ್ಲೇ ಅನ್ಕೊಂಡೆ ಸೂಟ್ ಹಾಕೊಂಡಿರೋರು ನಿಮಗೆ ಸೂಟೇ ಆಗಲ್ಲ ಅಂತ ಅನ್ಕೊಂಡೆ. ಅವನು ಯಾಕೋ ಸ್ವಲ್ಪ ಶೋಕಿ ಮಾಡೋದೆಲ್ಲ ಜಾಸ್ತಿ ಅನ್ಸುತ್ತೆ ಮೇಡಮ್. ನೀವು ಯಾರು ಮೇಡಮ್? ದೊಡ್ಡ ಮನೆ ಹುಡುಗಿ ಆದರೂ ಸಿಂಪಲ್ ಹುಡುಗಿ. ನಿಮ್ಮಂಥ ಒಳ್ಳೆ ಮನ್ಸಿರೋ ಹುಡುಗಿಗೆ ಒಳ್ಳೆ ಮನ್ಸಿರೋ ಹುಡುಗನೇ ಸಿಗ್ತಾನೆ ಮೇಡಮ್. ಹುಡ್ಕಣ ಬಿಡಿ. ಸಾಕು, ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇಲ್ಲ. ಒಬ್ಬ ಹುಡುಗನ್ ಮೀಟ್ ಆಗಿದೀವಿ ಅಷ್ಟೇ. ಇನ್ನೊಬ್ಬ ಹುಡುಗ ಇದ್ದಾನೆ, ಅವನನ್ನ ಹೋಗಿ ಮೀಟ್ ಆಗ್ಬೇಕು ನಾವು. ಮೇಡಮ್, ಅವನನ್ನಾದ್ರೂ ನಾನು ಹೋಗಿ ನೋಡ್ತೀನಿ, ನೀವು ಮನೆಗೆ ಹೋಗಿ ಮೇಡಮ್. ಆಗಲ್ಲ, ಇವಾಗ ನಾವು ಹೋಗಿ ಅವನನ್ನ ಮೀಟ್ ಆಗ್ತಿದೀವಿ ಅಷ್ಟೇ. ಬನ್ನಿ ಬೇಗ ಮೇಡಮ್. ಥ್ಯಾಂಕ್ಸ್ ಅಪ್ಪ ಆಂಜನೇಯ. ಇನ್ನೊಂದು ವಿಕೆಟ್ ಬಿದ್ದೋದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನಾನೇ. ಕಬಡಪ್ಪ ತಂದೆ.